ಸ್ನೇಹಿತರೆ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಕ್ರೆಡಿಟ್ ಕಾರ್ಡು ಮತ್ತು ಡೆಬಿಟ್ ಕಾರ್ಡ್ ಮುಂತಾದ ಕಾರ್ಡ್ಗಳೆಲ್ಲವೂ ಆರ್ಥಿಕ ಒಂದು ಚಟುವಟಿಕೆಯ ವಸ್ತುಗಳಾಗಿವೆ ಸ್ನೇಹಿತರೆ ಗ್ರಾಹಕರಿಗೆ ಹಲವು ವಿಧಗಳಲ್ಲಿ ನೆರವು ನೀಡುತ್ತೆ ಸ್ನೇಹಿತರೆ. ಆದರೆ ಅವುಗಳ ನಿಯಮಗಳು ಗೊತ್ತಿಲ್ಲದೆ ಅಪರಿತ ಒಂದು ರೀತಿಯಲ್ಲಿ ಬಳಸದೆ ಅಪಾಯದ ಒಂದು ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ. ಅದು ಅಲ್ಲದೆ ಅವುಗಳ ಒಂದು ಹಿಂದಿನ ವೆಚ್ಚಗಳನ್ನು ಕೂಡ ತಿಳಿದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ವಿಸ್ತಾರವಾಗಿ ಹೇಳುವುದಾದರೆ ಅದರ ಒಂದು ಯಾವುದೇ ಹಣಕಾಸಿನ ಉಪಕರಣಗಳೊಂದಿಗೆ ಸಂಬಂಧಿಸಿದ ವೆಚ್ಚಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯ ಸ್ನೇಹಿತರೆ. ಅಲ್ಪಾವಧಿ ಸಾಲಗಳು, ಕ್ರೆಡಿಟ್ ಕಾರ್ಡುಗಳು ಮತ್ತು ವೈಯಕ್ತಿಕ ಸಾಲಗಳು ಹಣಕ್ಕೆ ಸುಲಭ ಪ್ರವೇಶವನ್ನು ಒದಗಿಸುತ್ತವೆ. ಆದರೂ ಅವುಗಳ ಒಂದು ಗುಪ್ತ ಶುಲ್ಕಗಳ ಬಗ್ಗೆ ತಿಳಿದಿರುವುದು ಒಂದು ಮುಖ್ಯವಾಗಿದೆ ಸ್ನೇಹಿತರೆ. ಒಂದು ವೇಳೆ ಬಾಕಿ ಪಾವತಿಗಳನ್ನು ಪ್ರತಿ ತಿಂಗಳು ಸರಿಯಾದ ರೀತಿಯಲ್ಲಿ ಪಾವತಿಸದಿದ್ದರೆ ಕ್ರೆಡಿಟ್ ಕಾರ್ಡುಗಳು ಹೆಚ್ಚಿನ ಒಂದು ಬಡ್ಡಿ ದರಗಳನ್ನು ಹೊಂದಬಹುದು ಸ್ನೇಹಿತರೆ. ಆದರೆ ಅಲ್ಪಾವಧಿ ಮತ್ತು ವೈಯಕ್ತಿಕ ಒಂದು ಸಾಲಗಳು ಕಾಲಾಂತರಗಳಲ್ಲಿ ಹೆಚ್ಚಾಗುವ ಒಂದು ದಂಡಗಳನ್ನು ಮತ್ತು ಶುಲ್ಕಗಳನ್ನು ಸಹ ಹೊಂದಬಹುದು ಸ್ನೇಹಿತರೆ. ಹಾಗಾಗಿ ಈ ವಿಚಾರಗಳಲ್ಲಿ ಗ್ರಾಹಕರು ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸ್ನೇಹಿತರೆ. ಒಂದು ಶುಲ್ಕಗಳ ಬಗ್ಗೆ ಎಚ್ಚರಿಕೆ ಯಾವ ಥರ ವಹಿಸಬೇಕಂದ್ರೆ, ವಸ್ತುಗಳು ಖರೀದಿಯ ವೇಳೆ ನಮಗೆ ಅಲ್ಪಾವಧಿಯ ಸಾಲಗಳು ಮತ್ತು ಕ್ರೆಡಿಟ್ ಕಾರ್ಡುಗಳು ತಕ್ಷಣದ ಒಂದು ಆರ್ಥಿಕ ಪರಿಹಾರಗಳನ್ನು ಒದಗಿಸುತ್ತೆ, ಅದು ನಿಮಗೂ ಗೊತ್ತು. ಆದರೆ ಒಂದು ವೇಳೆ ತಡವಾದ ಶುಲ್ಕಗಳು, ಅಂತಾರಾಷ್ಟ್ರೀಯ ವಹಿವಾಟು ಶುಲ್ಕಗಳು ಮತ್ತು ಮಿತಿಮೀರಿದ ಶುಲ್ಕಗಳಂತಹ ಒಂದು ಗುಪ್ತ ಶುಲ್ಕಗಳು ಗಣನೆಗೆ ತೆಗೆದುಕೊಳ್ಳದಿದ್ದರೆ ಅಪಾಯವಂತೂ ಖಂಡಿತ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಜಾಣ್ಮೆ ಕೂಡ ಅಗತ್ಯ ಆಗಿರುತ್ತೆ. ಒಂದು ವೇಳೆ ನಾವು ಪಡೆದುಕೊಂಡ ಒಂದು ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಾಕಿಗಳನ್ನು ಪೂರ್ಣವಾಗಿ ಪಾವತಿಸದಿದ್ದರೆ ಬಡ್ಡಿ ದರಗಳು ಅಥವಾ ಗಣನೀಯವಾಗಿ ಏರಿಕೆಯಾಗಿ ಭವಿಷ್ಯದಲ್ಲಿ ನಾವು ಮತ್ತಷ್ಟು ಹೆಚ್ಚಿನ ಸಮಸ್ಯೆಯನ್ನು ಪಡಿಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಕೆಳಮಟ್ಟಕ್ಕಿಳಿದರೆ ಆರ್ಥಿಕ ಸಮಸ್ಯೆ ಉಂಟಾಗುತ್ತೆ ಸ್ನೇಹಿತರೆ. ಇನ್ನು ಮಾಸಿಕ ಹೇಳಿಕೆಗಳ ವಾರ್ಷಿಕ ಶುಲ್ಕಗಳು ನೋಡುವುದಾದರೆ ಸಾಗರೋತ್ತರ ವಹಿವಾಟುಗಳಿಗೆ ಸಂಬಂಧಿಸಿದ ವೆಚ್ಚಗಳು ಮತ್ತು ಬ್ಯಾಲೆನ್ಸ್ಗಳ ವರ್ಗಾವಣೆ ಶುಲ್ಕಗಳನ್ನು ಸಹ ಇದು ಒಳಗೊಂಡಿರುತ್ತೆ. ಇನ್ನು ಸ್ನೇಹಿತರೆ, ದೇಶದಲ್ಲಿ ಕ್ರೆಡಿಟ್ ಕಾರ್ಡ್ಗಳ 3 ಗುಪ್ತ ವೆಚ್ಚಗಳನ್ನು ನಾವು ಇವಾಗ ನೋಡೋಣ. ಹಿಡನ್ ಚಾರ್ಜಸ್ ಬಗ್ಗೆ ಇವಾಗ ನೋಡೋಣ. ನಗದು ಮುಂಗಡ ಒಂದು ಶುಲ್ಕ, ಅಂದರೆ ನೀವು ATM ಅಲ್ಲಿ ಡ್ರಾ ಮಾಡ್ತಿರಲ್ವ ಅದ್ರ ಬಗ್ಗೆ. ಹೆಚ್ಚುವರಿಯಾಗಿ ಕ್ರೆಡಿಟ್ ಕಾರ್ಡ್ನಿಂದ ಹಣವನ್ನು ಹಿಂಪಡೆಯುವುದು ಶುಲ್ಕವನ್ನು ಹೊಂದಿದೆ ಎಂದು ಇದರ ಬಗ್ಗೆ ಆಲ್ರೆಡಿ ತಿಳಿದಿದ್ದೀರಿ ಸ್ನೇಹಿತರೆ. ಆದರೆ ಅದು ಎಷ್ಟು ದುಬಾರಿಯಾಗಿದೆ ಎಂದು ಹೆಚ್ಚುವರಿಯಾಗಿ ತಿಳಿದಿರೋದಿಲ್ಲ ಎಲ್ರಿಗೂ. ನಗದು ಮುಂಗಡ ಶುಲ್ಕವನ್ನು ಹೊರತುಪಡಿಸಿ, ಅಂದರೆ ಸಾಮಾನ್ಯವಾಗಿ ಮೊತ್ತದ 2.5% 3.5% ಯಾವುದೇ ಗ್ರೇಸ್ ಅವಧಿ ಇಲ್ಲದೆ ಹಿಂತೆಗೆದುಕೊಳ್ಳುವ ದಿನದಂದು ಬಡ್ಡಿಯ ತಕ್ಷಣವೇ ಸೇರಿಕೊಳ್ಳುತ್ತೆ ಸ್ನೇಹಿತರೆ. ಇದಲ್ಲದೆ ನಗದು ಮುಂಗಡಗಳ ಬಡ್ಡಿಗಳು ನಿಯಮಿತ ಖರೀದಿಗಳಿಗಿಂತ ಸಾಮಾನ್ಯವಾಗಿ ಹೆಚ್ಚಿರುತ್ತೆ ಸ್ನೇಹಿತರೆ. ಇದು ಅತ್ಯಂತ ದುಬಾರಿ ಕ್ರೆಡಿಟ್ ಕಾರ್ಡ್ ವಹಿವಾಟುಗಳಲ್ಲಿ ಒಂದಾಗಿದೆ ಸ್ನೇಹಿತರೆ. ಇನ್ನು ಎರಡನೇದು ನೋಡೋದಾದರೆ ಶುಲ್ಕ ಮತ್ತು ಬಡ್ಡಿಯ ಮೇಲಿನ GST. ಪ್ರತಿ ಬಾರಿ ನಿಮ್ಮ ಕ್ರೆಡಿಟ್ ಕಾರ್ಡ್ಗೆ ಶುಲ್ಕ ಅಥವಾ ಬಡ್ಡಿಯನ್ನು ವಿಧಿಸಿದಾಗ ಅದರ ಮೇಲೆ ಸರಕು ಮತ್ತು ಸೇವಾ ತೆರಿಗೆ ವಿಧಿಸಲಾಗುತ್ತೆ ಸ್ನೇಹಿತರೆ. ಸದ್ಯ ಈ ಪ್ರಮಾಣವು 18% ಇದೆ. ಇದು ತಡವಾದ ಶುಲ್ಕಗಳನ್ನು ಅಥವಾ ಬಡ್ಡಿಗೆ ಮಾತ್ರವಲ್ಲದೆ ನಗದು ಒಂದು ಮುಂಗಡಗಳ ಒಂದು ಮಿತಿಮೀರಿದ ಶುಲ್ಕಗಳು ಮತ್ತು ವಿದೇಶಿ ವಿನಿಮಯ ವಹಿವಾಟುಗಳಂಥ ಒಂದು ಸೇವೆಯ ಶುಲ್ಕಗಳನ್ನು ಸಹ ಇದು ಅನ್ವಯಿಸುತ್ತೆ ಸ್ನೇಹಿತರೆ. ಈ ಒಂದು ತೆರಿಗೆಯು ಸಾಮಾನ್ಯವಾಗಿ ಬಳಕೆದಾರರಿಗೆ ಅರಿವಿಲ್ಲದೆ ಪರಿಣಾಮಕಾರಿ ವೆಚ್ಚವನ್ನು ಮೂಡಿಸುತ್ತೆ ಸ್ನೇಹಿತರೆ. ಲಾಸ್ಟ್ 3ನೇದಾಗಿ ನೋಡೋದಾದರೆ, ಎಲ್ಲರಿಗೂ ತಿಳಿದಿರುವಂತೆ ಒಂದು ವೇಳೆ ನೀವು ಸಾಲದ ಮೊತ್ತವನ್ನು ಪಾವತಿಸದಿದ್ದರೆ ನಿಮ್ಮ ಒಂದು ಬಾಕಿ ಉಳಿದಿರುವ ಮೊತ್ತದ ಮೇಲೆ ಬಡ್ಡಿಯನ್ನು ವಿಧಿಸುತ್ತಾರೆ ಸ್ನೇಹಿತರೆ. ಅದರಲ್ಲೂ ಮುಂದಿನ ಬಿಲ್ಲಿಂಗ್ನಲ್ಲಿ ಬಡ್ಡಿಯನ್ನು ಪಾವತಿಸದಿದ್ದರೆ ಆ ಒಂದು ಪಾವತಿಸದ ಒಂದು ಬಡ್ಡಿಯ ಮೇಲೆ ಮತ್ತೆ ಬಡ್ಡಿಯನ್ನು ವಿಧಿಸುತ್ತಾರೆ ಸ್ನೇಹಿತರೆ. ಇದು ಕನಿಷ್ಠ ಪಾವತಿಗಳನ್ನು ಮಾಡುವಂಥ ಒಂದು ಬಳಕೆದಾರರಿಗೆ ಒಟ್ಟಾರೆ ಸಾಲವನ್ನು ಗಣನೀಯವಾಗಿ ಹೆಚ್ಚಿಸುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಸಮತೋಲನವನ್ನು ಕಡಿಮೆ ಮಾಡಲು ಕಷ್ಟವಾಗುತ್ತೆ ಸ್ನೇಹಿತರೆ. ಇನ್ನು ಹಿಡನ್ ಚಾರ್ಜ್ಗಳ ಬಗ್ಗೆ ತಿಳಿಯಬೇಕಾದಂಥ ಒಂದು ಅಂಶಗಳು ಕೊನೆಯದಾಗಿ ಹೇಳುವುದಾದರೆ, ಕ್ರೆಡಿಟ್ ಕಾರ್ಡುಗಳು ಮತ್ತು ಅಲ್ಪಾವಧಿಯ ಸಾಲಗಳನ್ನು ತ್ವರಿತ ಆರ್ಥಿಕ ಪರಿಹಾರವನ್ನು ನೀಡುತ್ತೆ. ಆದರೆ ಮಿತಿಮೀರಿದ ಶುಲ್ಕಗಳು, ವಿದೇಶಿ ವಹಿವಾಟು ಶುಲ್ಕಗಳು ಮತ್ತು ತಡವಾದ ಶುಲ್ಕಗಳಂತಹ ಒಂದು ಗುಪ್ತ
ವೆಚ್ಚಗಳಿಗೆ ಅಂಶವು ಮುಖ್ಯವಾಗಿದೆ ಸ್ನೇಹಿತರೆ. ಭಾರತ್ ಲೋನಿನ ಒಂದು ಸಂಸ್ಥಾಪಕ ಅಮಿತ್ ಬನ್ಸಲ್ ಪ್ರಕಾರ ಪ್ರತಿ ಉತ್ಪನ್ನದ ವಿನಿಮಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಲವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ಚುರುಕಾದ ಆರ್ಥಿಕ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ವೇಳೆ ನೀವು ಬುದ್ಧಿವಂತಿಕೆಯಿಂದ ಬಳಸಿದಾಗ ಎರವಲು ಒಂದು ಶಕ್ತಿಯುತ ಸಾಧನವಾಗಬಹುದು ಸ್ನೇಹಿತರೆ. ಆದರೆ ಪ್ರತಿ ಸಾಲ ಉತ್ಪನ್ನಕ್ಕೆ ಸಂಬಂಧಿಸಿದ ಒಂದು ವೆಚ್ಚಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.